ಹಾಯ್ ಎವ್ರಿವನ್, ಮೆಂತೆ ಸೊಪ್ಪು ಹಸಿ ಬಟಾಣಿ ಹಾಕಿ ಮೇಥಿ ಮಟರ್ ಮಲಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಲಾಯಿ ಅಂದ ತಕ್ಷಣ ಇದಕ್ಕೆ ಫ್ರೆಶ್ ಕ್ರೀಮ್ನ ಹಾಕಿದ್ದೀನಿ ಅಥವಾ ಇದು ಇಷ್ಟು ಕ್ರೀಮಿ ಆಗಿರೋದಕ್ಕೆ ಇದಕ್ಕೆ ಗೋಡಂಬಿ ಪೇಸ್ಟ್ನ ಹಾಕಿದ್ದೀನಿ ಅಂತ ಅನ್ಕೊಳ್ಬೇಡಿ. ಇದು ಕಡಿಮೆ ಬಜೆಟ್ನ ಮೇಥಿ ಮಟರ್ ಮಲಾಯಿ. ಇದಕ್ಕೆ ಯಾವುದೇ ಫ್ರೆಶ್ ಕ್ರೀಮ್ ಆಗಲಿ ಗೋಡಂಬಿ ಪೇಸ್ಟ್ನ ಆಗಲಿ ಹಾಕಿಲ್ಲ. ಮನೇಲಿ ಇರುವಂಥ ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕಿ ಮಾಡಿರೋದು. ಆದರೂ ನೋಡಿ ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ. ಇದು ಚಪಾತಿ, ರೋಟಿ, ನಾನ್ಗಳಿಗೆ ಒಳ್ಳೆ ಕಾಂಬಿನೇಷನ್. ಹಾಗೆ ಗೀ ರೈಸ್ ಮತ್ತೆ ಅನ್ನ ಜೊತೆಗೆ ಕಲ್ಸ್ಕೊಂಡು ತಿನ್ಲಿಕ್ಕೂ ತುಂಬಾನೇ ರುಚಿ. ಡಾಬಾ ರೆಸ್ಟೋರೆಂಟ್ಗಳಲ್ಲಿ ಕೊಡೋ ಸೈಡ್ ಡಿಶ್ಗಳಿಗಿಂತ ಸಖತ್ ಟೇಸ್ಟಿಯಾಗಿರುತ್ತೆ. ಮೇಥಿ ಮಟರ್ ಮಲಾಯಿ ಮಾಡೋದಕ್ಕೆ 3 ಕಟ್ಟಷ್ಟು ಮೆಂತೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಈ ರೀತಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಮೇಥಿ ಮಟರ್ ಮಲಾಯಿ ಇಷ್ಟು ಕ್ರೀಮಿಯಾಗಿ ಬರೋದಕ್ಕೆ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಮೊದಲಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ. ಶೇಂಗಾ ಬೀಜ ಈ ರೀತಿ ಸಿಪ್ಪೆ ಸುಲಿಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಇದಕ್ಕೆ 2 ಟೀ ಸ್ಪೂನ್ ಅಷ್ಟು ಹುರಿಗಡಲೆ, 1 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು, ಹಾಗೆ 3 ಒಣಮೆಣಸು ಹಾಕಿ ಹುರ್ಕೊಳ್ಬೇಕು. ಹುರಿಗಡಲೆ ಮತ್ತೆ ಬಿಳಿ ಎಳ್ಳು ಬೇಗ ಫ್ರೈ ಆಗ್ಬಿಡತ್ತೆ, ಅದರಿಂದ ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ಳಿ. ಈಗೇನು ಹುರ್ಕೊಳ್ತಾ ಇದೀವೋ ಇದೇ ಇಂಗ್ರೀಡಿಯೆಂಟ್ಸ್ಗಳು ಈ ಮೇಥಿ ಮಟರ್ ಮಲಾಯಿಗೆ ಒಳ್ಳೆ ಬೇಸ್ ಕೊಡೋದು. ಇದನ್ನು ಹುರ್ಕೊಂಡ ನಂತರ ಇದನ್ನ ಆರಿಸಿ ಇದಕ್ಕೆ ನೀರು ಹಾಕಿ ಫುಲ್ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ. ಸೇಮ್ ಗೋಡಂಬಿ ಪೇಸ್ಟ್ ಹಾಕಿದಾಗ ಗ್ರೇವಿಗೆ ಏನು ಕ್ರೀಮಿನೆಸ್ ಕೊಡುತ್ತೋ ಇದು ಮೇಥಿ ಮಟರ್ ಮಲಾಯಿಗೆ ಕ್ರೀಮಿನೆಸ್ ಕೊಡುತ್ತೆ. ಈಗ ಒಂದು ಕಡಾಯಿಯಲ್ಲಿ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ, ಚಿಕ್ಕದಾಗಿ ಹೆಚ್ಕೊಂಡ ಒಂದು 10 ರಿಂದ 12 ಬೆಳ್ಳುಳ್ಳಿ ಎಸಳನ್ನ ಹಾಕಿ ಬೆಳ್ಳುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೆ ಆ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡ 2 ಈರುಳ್ಳಿ ಮತ್ತೆ 2 ಹಸಿಮೆಣಸನ್ನ ಹಾಕಿ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ 1 ಕಪ್ ಅಷ್ಟು ಹಸಿ ಬಟಾಣಿನ ಹಾಕೊಳ್ತಾ ಇದ್ದೀನಿ. ಈ ಬಟಾಣಿನ ಒಂದು 2 ರಿಂದ 3 ನಿಮಿಷ ಈ ಒಗ್ಗರಣೆಯಲ್ಲೇ ಫ್ರೈ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು. ಇಲ್ಲ ಅಂದ್ರೆ ನೀವು ಬೇಕಾದ್ರೆ ಬಟಾಣಿನ ಒಂದು 5 ನಿಮಿಷ ಬಿಸಿ ನೀರಿಗೆ ಹಾಕಿ ಕುದಿಸ್ಕೊಂಡು ಕೂಡ ಹಾಕೊಳ್ಬಹುದು. ಆದ್ರೆ ಇದು ಹಸಿ ಬಟಾಣಿ ಆದ್ರಿಂದ ಹೀಗೇನೆ ಬೇಗ ಬೆಂದೋಗ್ಬಿಡತ್ತೆ. ಇದನ್ನ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಹೆಚ್ಕೊಂಡ 2 ಹಣ್ಣು ಟೊಮ್ಯಾಟೊ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮ್ಯಾಟೊ ಫುಲ್ ಸಾಫ್ಟ್ ಆಗೋ ತನಕ ಒಂದು 2 ರಿಂದ 3 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡೋಣ. ಒಂದು 3 ನಿಮಿಷದ ನಂತರ ಟೊಮ್ಯಾಟೊ ಫುಲ್ ಸಾಫ್ಟ್ ಆಗಿರತ್ತೆ, ಹಾಗೆ ಬಟಾಣಿನೂ ಕೂಡ ಫುಲ್ ಬೆಂದಿರತ್ತೆ. ಇವಾಗ ಇದಕ್ಕೆ ಬೇಸಿಕ್ ಮಸಾಲೆ ಪದಾರ್ಥಗಳು, ಮೊದಲಿಗೆ ಅರ್ಧ ಟೀ ಸ್ಪೂನ್ ಅರಿಶಿಣ, 1 ಟೀ ಸ್ಪೂನ್ ಖಾರದ ಪುಡಿ ಹಾಗೆ 1 ಟೀ ಸ್ಪೂನ್ ಕೊತ್ತಂಬರಿ ಪುಡಿ ಹಾಕಿ ಮಸಾಲೆ ಪದಾರ್ಥಗಳನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಹೆಚ್ಕೊಂಡ ಮೆಂತೆ ಸೊಪ್ಪನ್ನ ಹಾಕಿ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಫ್ರೈ ಮಾಡ್ಕೊಳ್ತಾ ಮೆಂತೆ ಸೊಪ್ಪನ್ನ ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇದನ್ನ ಫ್ರೈ ಮಾಡ್ತಿದ್ದಂಗೆ ಮೆಂತೆ ಸೊಪ್ಪಿಂದು ಒಳ್ಳೆ ಘಮ ಬರ್ತಾ ಇರತ್ತೆ. ಈ ರೀತಿ ಸೊಪ್ಪನ್ನ ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ರೆ ಮೆಂತೆ ಸೊಪ್ಪಿಂದು ಕಹಿ ಇರಲ್ಲ. ಇದನ್ನ ಬಾಡಿಸ್ಕೊಂಡ್ಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡ ಶೇಂಗಾ ಹುರಿಗಡಲೆ ಪೇಸ್ಟ್ ಹಾಕಿ ಹಾಗೆ ಇದ್ರ ಜೊತೆಗೇನೆ 1 ಕಪ್ ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಗ್ರೈಂಡ್ ಮಾಡ್ಕೊಂಡ ಪೇಸ್ಟ್ ಮತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಒಂದು 5 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನ ಕುದಿಲಿಕ್ಕೆ ಬಿಡೋಣ. ಈಗ ನೋಡಿ ಮೇಥಿ ಮಟರ್ ಮಲಾಯಿ ಚೆನ್ನಾಗಿ ಕುದ್ದಿ ಮೆಂತೆ ಸೊಪ್ಪಿಂದು ಒಳ್ಳೆ ಘಮ ಬರ್ತಾ ಇರತ್ತೆ. ಸಿಂಪಲ್ ಆದ ಪದಾರ್ಥಗಳು ಬಹಳ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು. ಚಪಾತಿ ಜೊತೆಗಂತೂ ತುಂಬಾನೇ ಚೆನ್ನಾಗಿರತ್ತೆ. ಈಗ ಮೇಥಿ ಮಟರ್ ಮಲಾಯಿ ರೆಡಿ ಆಗಿದೆ. ಮೆಂತೆ ಸೊಪ್ಪನ್ನ ಹಾಕಿ ಮಾಡಿದ್ರು ಕೂಡ ಸ್ವಲ್ಪನೂ ಕಹಿ ಅಂತ ಅನ್ಸಲ್ಲ, ತುಂಬಾನೇ ಚೆನ್ನಾಗಿರತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮೇಥಿ ಮಟರ್ ಮಲಾಯಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.